ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮಲೇಷಿಯಾ ಟ್ರಿಪ್ನ 6th ಡೇ. ನಾವೆಲ್ಲಿ ಹೋಗಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮಲೇಷಿಯಾ ಟ್ರಿಪ್ 6 days ಇತ್ತು. ಸೊ ಕಂಪ್ಲೀಟ್ 6 days ವೀಡಿಯೋಸ್ನು ಈ ಪ್ರೀವಿಯಸ್ ಡೇಲಿ ಮಾಡಿದ್ದೀನಿ. ಇದು 6th ಡೇ ಎಲ್ಲಿ ಹೋಗಿರೋದು ಅಂತ ತೋರಿಸ್ತಾ ಇರೋದು. ನೀವೇನಾದರೂ ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಯು ಕ್ಯಾನ್ ವಾಚ್ ಆಲ್ ಅವರ್ ಮಲೇಷಿಯಾ ಟ್ರಿಪ್ ವೀಡಿಯೋಸ್. ನಾವಿದ್ದು ಹೋಟೆಲಲ್ಲೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಮಗೆ ಇತ್ತು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಲಂಕಾವಿ ಸ್ಕೈ ಬ್ರಿಡ್ಜ್ ನೋಡೋದಕ್ಕೆ ಬಂದ್ವಿ. ಸೊ ಇಲ್ಲಿ ಬಂದ ತಕ್ಷಣ ನಮಗೆ ಫಸ್ಟ್ ಕಂಡಿದ್ದೆ ಅದು ಕೇಬಲ್ ಕಾರ್ಸ್. ಸೊ ಅದನ್ನೆಲ್ಲ ಹೋಗಿ ಅಲ್ಲಿ ಎನ್ಕ್ವೈರ್ ಮಾಡಿದಾಗ ಅವ್ರಂದ್ರೆ ಕೇಬಲ್ ಕಾರೆಲ್ಲ ಓಪನ್ ಆಗೋದು 12:30ಗೆ, ಬಿಕಾಸ್ ಮೇಂಟೆನೆನ್ಸ್ ಇದೆ. ಅಲ್ಲಿವರೆಗೂ ಇಲ್ಲೇ ಕೆಳಗಡೆ ಇರುವಂತಹ ಆ್ಯಕ್ಟಿವಿಟೀಸ್ನ ನೀವು ಮಾಡಬಹುದು. ಅಂದರೆ ಆ್ಯಕ್ಟಿವಿಟೀಸ್ ಅಂದರೆ ಏನಂದರೆ ಅಲ್ಲಿ ಒಂದು ಆ್ಯನಿಮೇಟೆಡ್ ಶೋ ಇರುತ್ತೆ, ಅದಾದಮೇಲೆ 3D ಆರ್ಟ್ ಗ್ಯಾಲರೀಸ್ ಇರುತ್ತೆ, ಆ್ಯಂಡ್ ಇನ್ನೊಂದು 3D ಮೋಷನ್ ಅಲ್ಲಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸೋ ಥರ ಅಲ್ಲೊಂದು ಡೈನಾಸರಸ್ದು ಒಂದು ಪಿಕ್ಚರ್ನ ಪ್ಲೇ ಮಾಡ್ತಾರೆ. ಸೊ ಅದೊಂದು ವರ್ಚುವಲ್ ಎಕ್ಸ್ಪೀರಿಯನ್ಸ್ನ ನಮಗೆ ಕೊಡುತ್ತೆ. ಸೊ ಇದಿಷ್ಟು ಅಲ್ಲಿದ್ದಂತಹ ಆ್ಯಕ್ಟಿವಿಟೀಸು ನಾವು ಸ್ಕೈ ಬ್ರಿಡ್ಜ್ ನೋಡೋಕ್ಕಿಂತ ಮುಂಚೆ ಕವರ್ ಮಾಡಬೇಕಾಗಿರೋದು. ಸೊ 12:30 ಆಗೋವರೆಗೂ ಇನ್ನೇನು ಮಾಡೋದು, ಇದನ್ನೆಲ್ಲ ಕವರ್ ಮಾಡೋಣ ಅನ್ನೋದು ಪ್ಲ್ಯಾನ್ ಮಾಡಿಕೊಂಡು ನಾವು ಅದೇ ಥರ ಫಸ್ಟ್ ನೋಡೋಕ್ಕೆ ಹೋಗಿದ್ದು ಸ್ಕೈ ಡೋಮ್ ಅಂದರೆ ಅಲ್ಲಿ ಆ ಡೋಮ್ ಶೇಪಲ್ಲಿದೆ ನೋಡಿ, ಅಲ್ಲಿ ಒಳಗಡೆ ಹೋಗಿ ನಮಗೊಂದು ಫಿಲಮ್ನ ತೋರಿಸ್ತಾರೆ. ಅದು ಆ್ಯಕ್ಚುಲಿ ಕಿಡ್ಸ್ ಶೋ. ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು 3D ಆರ್ಟ್ ಗ್ಯಾಲರಿಗೆ. ಇಲ್ಲಿ ಸುಮಾರು ಒಂದು 3D ಚಿತ್ರಗಳಿದೆ. ಆ್ಯಕ್ಚುಲಿ ಇಲ್ಲಿ ಕರೆಕ್ಟ್ ಆ್ಯಂಗಲಿಂದ ತೆಗೆದ್ರೆ ನಾವು ಆ ಪಿಕ್ಚರ್ ಒಳಗೆ ಇದ್ದೀವಿ ಅನ್ನೋ ಥರ ಇರುತ್ತೆ. ಇದು ಆಲ್ಮೋಸ್ಟ್ 1 hour ತೊಗೊಂತು. ತುಂಬಾ ಪಿಕ್ಚರ್ಸ್ ಇದೆ, 3D ಪಿಕ್ಚರ್ಸ್ ಇಲ್ಲಿ. ಅದಾದಮೇಲೆ ನಾವು ನೆಕ್ಸ್ಟು ಹೊರಟಿದ್ದು ಡೈನಾಸರ್ ಮೂವಿನ ತೋರಿಸ್ತಾರೆ 3Dಯಲ್ಲಿ. ವರ್ಚುವಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಡೈನಾಸರ ನಮ್ಮ ಹತ್ರ ಬರ್ತಿರೋ ಥರ. ಸೊ ಆ ಮೂವಿನ ಅಲ್ಲೇ ನೋಡ್ಕೊಂಡು ಬಂದಾದಮೇಲೆ ಕೇಬಲ್ ಕಾರ್ ಹತ್ಕೊಂಡು ನಾವು ಸ್ಕೈ ಬ್ರಿಡ್ಜ್ಗೆ ಹೋದ್ವಿ. ನೋಡ್ತಿರ್ಬೋದು ಎಷ್ಟು ಎತ್ತರದಲ್ಲಿದ್ದೀವಿ ಅಂತ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಮುದ್ರ ಮಧ್ಯೆ ಈ ಥರ ಹಸಿರು ಬೆಟ್ಟಗಳು ಸಖತ್ತಾಗಿತ್ತು. ಆ್ಯಕ್ಚುಲಿ ಅದು ಮಧ್ಯಾಹ್ನ 12:30 ಮೇಲೆ ಹೋಗ್ತಾ 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 ತುಂಬ ಮೋಡ ಕವಿದ ವಾತಾವರಣ, ಮಳೆ ಬರೋ ಥರನೇ ಆಗೋಗಿತ್ತು. ಇದು ಮೇಲ್ಗಡೆಯಿಂದ ಇರುವಂತಹ ವ್ಯೂ. ಇದಾದಮೇಲೆ ಆಪೋಸಿಟಲ್ಲೇ ಇರೋದು ಗ್ಲಾಸ್ ಬ್ರಿಡ್ಜು. ಅಲ್ಲೇ ಅದು ಗ್ಲಾಸ್ ಬ್ರಿಡ್ಜ್. ಸೊ ಸ್ಕೈ ವಾಕ್ಗೆ ಹೋಗಬೇಕಾದಂತಹ ಪ್ಲೇಸ್ ಇದು. ಸೊ ನಾವು ಅಲ್ಲೊಂದಷ್ಟೊತ್ತೆಲ್ಲ ಓಡಾಡಿ ವ್ಯೂ ಪಾಯಿಂಟಲ್ಲಿ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ. ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡೋದಕ್ಕೆ. ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡಬೇಕು ಅಂತಂದರೆ ಮತ್ತೆ ಕೇಬಲ್ ಕಾರಲ್ಲಿ ನಾವೇ ಹೋಗಬೇಕು. ಸೊ ಅಲ್ಲಿ ನೋಡಿ ಫುಲ್ ಹೆಂಗೆ ಮೋಡ ಎಲ್ಲ ಕವರ್ ಆಗೋಗಿದೆ. ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡೋದಕ್ಕೆ ಅಲ್ಲಿ 2 ways ಇದೆ. ಒಂದು ಮೆಟ್ಲಿಂದ ಇಳ್ಕೊಂಡು ಹೋಗ್ಬೋದು, ಇಲ್ಲ ಗ್ಲೈಡರ್ಸ್ ಅಂತ ಇದೆ. ಸೊ ಅದು ಅವರೇ ನಿಮ್ಮನ್ನ ಕರ್ಕೊಂಡೋಗಿ ಬಿಡ್ತಾರೆ. ಆ ಥರ 2 ಆಪ್ಷನ್ಸ್ ಇದೆ. ಸೊ ಫಸ್ಟ್ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜು. ಈಗ ನಾವು ಹೋಗ್ತಾ ಇರೋದು ಅದನ್ನು ನೋಡೋದಕ್ಕೇನೆ. ಆ ಒಂದು ಹ್ಯಾಂಗಿಂಗ್ ಬ್ರಿಡ್ಜು 125 ಮೀಟರ್ ಉದ್ದ ಇರುವಂತಹ ಒಂದು ಸೇತುವೆ. ಆ್ಯಂಡ್ ಇದು ಸಮುದ್ರ ಮಟ್ಟದಿಂದ 660 ಮೀಟರ್ ಎತ್ತರದಲ್ಲಿದೆ. ಈ ಬ್ರಿಡ್ಜ್ನ ಸ್ಪೆಷಾಲಿಟಿ ಏನಂದರೆ ಇದನ್ನು ಒಂದೇ ಒಂದು ಕಂಬದಿಂದ ಈ ಸೇತುವೆನ ನಿಲ್ಲಿಸಿರೋದು. ಆ್ಯಂಡ್ ಉಕ್ಕಿನ ಕಂಬಿಗಳ ಸಹಾಯದ ಮೂಲಕ ಇದನ್ನು ತೂಗು ಹಾಕಿದ್ದಾರೆ. ಸೊ ಇದು ಸ್ವಲ್ಪ ಶೇಕ್ ಆಗುತ್ತೆ ನಾವು ನಡ್ಕೊಂಡು ಹೋಗುವಾಗ. ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಷ್ಟು ವ್ಯೂ ಪಾಯಿಂಟ್ಸ್ ಇದೆ, ಅದನ್ನು ನೋಡಿ ಅದಾದಮೇಲೆ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ಬೋದು. ಇದು ಲವ್ ಲಾಕ್ ಅಂತ ಕರೀತಾರೆ. ಈ ಲಾಕ್ಸ್ನೆಲ್ಲ ಅಲ್ಲೇ ಸೇಲ್ ಮಾಡ್ತಿರ್ತಾರೆ. ಅಲ್ಲಿ ಒಂದು ನಂಬಿಕೆ ಇದೆ. ಈ ಒಂದು ಆ ನಂಬಿಕೆ ಪ್ರಕಾರ ಅಲ್ಲಿ ಓದೋರೆಲ್ಲ ಸಪೋಸ್ ಇಷ್ಟ ಇದ್ದರೆ ಆ ಲಾಕ್ನ ತೊಗೊಂಡು ಅಲ್ಲಿ ಹಾಕಬಹುದು. ಸೊ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋದಕ್ಕೆ ಈಗ ನಾವು ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ನಡೆಯೋಕ್ಕಾಗಲ್ಲ ಅಂತ ಅಂದರೆ ಗ್ಲೈಡರ್ಸು ಸಹ ಇದೆ. ಗ್ಲೈಡರ್ಸ್ ಮುಖಾಂತರನೂ ನೀವು ಹೋಗ್ಬೋದು. ಇಲ್ಲಿ ನೋಡಿ ಅದೇ ಗ್ಲೈಡರ್ಸು. ಆ ಗ್ಲೈಡರ್ಸ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಪ್ಯಾರಲ್ಲಿ ಈ ಕಡೆ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಮೂಲಕ ನಾವು ಹೋಗ್ಬೋದು. ಸೊ ನಾವು ಸ್ಟೆಪ್ಸ್ ಮುಖಾಂತರನೇ ಅದನ್ನು ನೋಡೋಣ ಅಂತ ಬಂದ್ವಿ.
ಪ್ಲೇಸ್ನ ರೀಚ್ ಆದಮೇಲೆ ನಮಗೆ ಫಸ್ಟ್ ಕಾಣೋದೆ ಸುತ್ತಮುತ್ತ ದಟ್ಟವಾಗಿರುವಂತಹ ಕಾಡಿನ ಪ್ರದೇಶ, ಅದು ಬೆಟ್ಟದ ಮೇಲೆ ಫುಲ್ ಗ್ರೀನರಿ. ಆ್ಯಂಡ್ ಈ ಪ್ಲೇಸ್ ಅಂತೂ ಫೋಟೋ ತೆಗೆಸ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನಾವು ಅಂಡಮಾನ್ ಸಮುದ್ರ, ಅದರ ಸುತ್ತಮುತ್ತ ಇರುವಂತಹ ದಟ್ಟ ಅರಣ್ಯ ಇರುವಂತಹ ಒಂದು ಬೆಟ್ಟಗಳು, ಇವನ್ನೆಲ್ಲವನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಫೋಟೋ ಶೂಟ್ಸ್ ವೀಡಿಯೋಸ್ ಮಾಡೋದಕ್ಕೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಸ್ಕೈ ಬ್ರಿಡ್ಜ್ ಅಂತಲೂ ಕರೀತಾರೆ ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಲೂ ಸಹ ಕರೀತಾರೆ. ಅದಾದಮೇಲೆ ನಾವು ಮತ್ತೆ ವಾಪಸ್ ರೂಮಿಗೆ ಬಂದು ಅಲ್ಲಿ ವೆಜ್ ಬಿರಿಯಾನಿ ಆ್ಯಂಡ್ ಪಕೋಡಾನ ತಿಂದು ಊಟನ ಮುಗಿಸಿದ್ವಿ. ಇದು ನಮ್ಮ 6th ಡೇ ಆಗಿರೋದ್ರಿಂದ ಸೊ ನಾವು ನೆಕ್ಸ್ಟ್ ಇಂಡಿಯಾಗೆ ರಿಟರ್ನ್ ಬರೋದಕ್ಕೆ ಪ್ಯಾಕಿಂಗ್ ಮಾಡಬೇಕಾಗಿತ್ತು ಆ್ಯಂಡ್ ಒಂದಷ್ಟು ಶಾಪಿಂಗ್ ಮಾಡಬೇಕಾಗಿತ್ತು. ಈವ್ನಿಂಗ್ ಎಲ್ಲ ಶಾಪಿಂಗ್ ಮುಗಿಸಿ ಅಲ್ಲಿದ್ದಂತಹ ಒಂದು ಐಸ್ ಕ್ರೀಮ್ನ ಟ್ರೈ ಮಾಡಿದ್ವಿ ಕೋನಲ್ಲಿ. ಸೊ ಆ ಐಸ್ ಕ್ರೀಮ್ ಓಕೆ ತುಂಬ ಕ್ರೀಮ್ ಆ್ಯಡ್ ಮಾಡಿದರು ಆ್ಯಂಡ್ ಮ್ಯಾಂಗೋ ಸ್ಲೈಸ್ ಎಲ್ಲ ಮೇಲೆ ಹಾಕಿದ್ರು. ಸೊ ಇದಾಗಿತ್ತು ನಮ್ಮ ಮಲೇಷಿಯಾ ಟ್ರಿಪ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಾಚ್ ಆಲ್ ದ ವೀಡಿಯೋಸ್.